ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ದೇಶದ ಕತೆ. ನಾನು ಶರತ್. ಇಡೀ ಜಗತ್ನಲ್ಲೇ ಓಲ್ಡೆಸ್ಟ್ ಫಾರ್ಮ್ ಆಫ್ ಮಾರ್ಷಲ್ ಆರ್ಟ್ಸ್ ಇರೋದು ನಮ್ಮ ದೇಶದಲ್ಲಿ. ಕುಂಫು, ಕರಾಟೆ ಇವೆಲ್ಲ ಹುಟ್ಟೋಕ್ ಮುಂಚೆ ಒಂದು ಕಲೆ ನಮ್ಮ ದೇಶದಲ್ಲಿ ಹುಟ್ಟಿತ್ತು. ಆ ಕಲೆ ಯಾವುದು? ಅದೇ ಕಲರಿ ಪಯಟ್. ಇಂಥ ಒಂದು ಹಳೆ ಕಲೆನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಕಲರಿ ಪಯಟಲ್ಲಿ ಎಷ್ಟು ಫಾರ್ಮ್ಸ್ ಇದೆ, ಈ ಕಲರಿ ಪಯಟ್ ಹುಟ್ಟಿದ್ದೆಲ್ಲಿ, ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ಪ್ರಸ್ತುತ ನಾವು ಕೊಲ್ಲಂ ಜಿಲ್ಲೆಯ ಮಲಬಾರ್ ಪ್ರಾಂತ್ಯದಲ್ಲಿದ್ದೇವೆ. ಮಲಬಾರ್ ಪ್ರಾಂತ್ಯದಲ್ಲಿ ಮಲಬಾರ್ ಶೈಲಿಯ ಕಲರಿ ಪಯಟ್ಟು ಅಂದರೆ ವಡಕ್ಕನ್ ಕಲರಿಗೆ ತುಂಬಾ ಪ್ರಾಧಾನ್ಯತೆ ಇದೆ. ಮಲಯಾಳದಲ್ಲಿ ಮಲಬಾರ್ ಎಂದರೆ ಪರ್ವತಗಳ ನಾಡು ಎಂದು. ಹೆಸರಿಗೆ ತಕ್ಕಂತೆ ಕೊಲ್ಲಂ ಕೂಡ ಹಸಿರನ್ನು ಹೊದ್ದು ಹಿನ್ನೀರು, ಸಮುದ್ರ ತೀರ, ಅರೇಬಿಯನ್ ಸೀ ಪೋರ್ಟ್ ಮುಂತಾದವುಗಳಿಂದ ಕೂಡಿದೆ. ಕೊಲ್ಲಂ ಐತಿಹಾಸಿಕ ಬಂದರುಳ್ಳ ಸಿಟಿಯಾಗಿದ್ದು ಕೊಲ್ಲಂ ಅಷ್ಟಮುಡಿ ಲೇಕ್ಗೆ ಕನೆಕ್ಟ್ ಆಗಿದೆ. ನಾನೀಗಿರೋದು ಕೊಲ್ಲಂನಲ್ಲಿರುವಂತಹ ಅಷ್ಟಮುಡಿ ಲೇಕ್. ಇದು ಒನ್ ಆಫ್ ದ ಫೇಮಸ್ ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಕ್ ವಾಟರ್ ಇನ್ ಕೇರಳ. ಈ ಕೊಲ್ಲಂ ಅಷ್ಟಮುಡಿ ಲೇಕ್ ಅತಿ ಸುಂದರ ಹಿನ್ನೀರಿನ ಲೇಕ್ ಎಂದೇ ಹೆಸರುವಾಸಿ. ಈ ಸರೋವರ 8 ಕವಲುಗಳನ್ನು ಹೊಂದಿರೋದ್ರಿಂದ ಇದಕ್ಕೆ ಅಷ್ಟಮುಡಿ ಸರೋವರ ಎಂಬ ಹೆಸರು ಬಂತು. ನಮ್ಮ ಮುಂದಿನ ಪಯಣ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಪಳಿಯಾತು ಮುಕ್ಕು. ಅಲ್ಲೇ ಕಲರಿ ಪಯಟ್ ಸ್ಕೂಲ್ ಇರೋದು. ಕಲರಿ ಪಯಟ್ಟು ಕೇರಳ ಮೂಲದ ಸಮರ ಕಲೆ. ಪ್ರಪಂಚದಾದ್ಯಂತ ಕಲರಿ ಪಯಟ್ಟುವನ್ನು ಎಲ್ಲ ಸಮರ ಕಲೆಗಳ ತಾಯಿ ಎನ್ನಲಾಗುತ್ತೆ. ವಿಶ್ವದಲ್ಲೇ ಅತ್ಯಂತ ವೈಜ್ಞಾನಿಕ ಕಲೆಯಾದ ಇದನ್ನು ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನಿಗೆ ಶಿವ ಹೇಳಿಕೊಟ್ಟ ಎಂಬ ಪ್ರತೀತಿ ಇದೆ. ಕಲರಿ ಎಂದರೆ ತರಬೇತಿ ಶಾಲೆ ಮತ್ತು ಪಟ್ಟು ಎಂದರೆ ಕುಸ್ತಿಯ ಕಲೆ ಎಂದರ್ಥ. ಹಾಗಾಗಿ ಕಲರಿ ಪಯಟ್ಟು ಎಂದರೆ ಕುಸ್ತಿಯ ತರಬೇತಿ ಶಾಲೆ. ಕಲರಿ ಪಯಟ್ಟುವಿನ ಬಗೆಗೆ ಮೊಟ್ಟ ಮೊದಲು ಪ್ರಸ್ತುತವಾಗಿದ್ದು ಋಗ್ವೇದದಲ್ಲಿ. ಇದರಲ್ಲಿ ಇಂದ್ರ ತನ್ನ ಎದುರಾಳಿಗಳನ್ನ ಕಲರಿ ಪಯಟ್ಟುವಿನ ಮೂಲಕ ಸಾಯಿಸಿದ ಎಂಬ ಉಲ್ಲೇಖವಿದೆ. ದಕ್ಷಿಣ ಭಾರತದ ರಾಜವಂಶಸ್ಥರು ಕಲರಿ ಪಯಟ್ಟುವನ್ನು ಯುದ್ಧದ ಸನ್ನಿವೇಶಗಳಲ್ಲಿ ಬಳಸುತ್ತಿದ್ದರು. ಚೋಳರು, ಪಾಂಡ್ಯರು, ಚೇರರು ಮುಂತಾದ ರಾಜಮನೆತನದವರು ಕಲರಿಯ ಕಟ್ಟ ಅಭಿಮಾನಿಗಳು. ಈ ರಾಜರು ಕಲರಿ ಪಯಟ್ಟುವಿನಲ್ಲಿ ಕುಶಲತೆ ಸಾಧಿಸಿರುವ ಚೇಕವಾರ್ ಅನ್ನೋ ಅಂಗರಕ್ಷಕನನ್ನ ನೇಮಿಸಿಕೊಳ್ತಾ ಇದ್ರು. ಕಲರಿ ಪಯಟ್ಟುವಿನಲ್ಲಿ ಒಟ್ಟು 3 ವಿಧ. ಒಂದು ದಕ್ಷಿಣ ಕೇರಳದಲ್ಲಿ, ಇನ್ನೊಂದು ಉತ್ತರ ಕೇರಳದಲ್ಲಿ ಹಾಗೂ ಮತ್ತೊಂದು ಮಧ್ಯ ಕೇರಳದಲ್ಲಿ ಚಾಲ್ತಿಯಲ್ಲಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಈಗ ಚೀನಾದ ಶಾವಲಿನ್ ಟೆಂಪಲ್ನಲ್ಲಿ ಹೇಳಿಕೊಡಲಾಗುವ ಕುಂಫು ಮೂಲ ಕೂಡ ಕಲರಿ ಪಯಟ್ಟುವೇ ಆಗಿದೆ. ಇದನ್ನು ಕಾಂಚೀವರಂ ರಾಜ ಬೋಧಿಧರ್ಮ ಚೀನಿ ಜನರಿಗೆ ಹೇಳಿಕೊಟ್ಟಿದ್ದ. ಇಂತಹ ದಿವ್ಯವಾದ ಪುರಾತನ ಸಮರ ಕಲೆಗೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ಮೇಲೆ ನಿಜವಾದ ಸಂಕಷ್ಟ ಎದುರಾಗಿದೆ. ಬ್ರಿಟಿಷರು ಕಲರಿ ಪಯಟ್ಟುವನ್ನು ಕಲಿಸೋದು ಮತ್ತು ಕಲಿಯೋದರ ಮೇಲೆ ನಿಷೇಧ ಹೇರಿದ್ರು. ಆದರೆ ಕೇರಳದ ಜನರಿಗೆ ಕಲರಿ ಪಯಟ್ಟುವಿನ ಮೇಲೆ ಇದ್ದ ಮೋಹ ಪ್ರೀತಿ ಬ್ರಿಟಿಷರ ಕಣ್ತಪ್ಪಿಸಿ ಕಲರಿ ಪಯಟ್ಟುವನ್ನು ಮುಂದುವರಿಸಿಕೊಂಡು ಬರುವಂತೆ ಶಕ್ತಿ ಕೊಡ್ತು. ಆದ್ದರಿಂದಲೇ ಇಂದಿಗೂ ಕೇರಳದಲ್ಲಿ ಕಲರಿ ಪಯಟ್ಟುವಿಗೆ ವಿಶೇಷ ಸ್ಥಾನಮಾನವಿದೆ ಹಾಗೂ ಈ ಸಮರ ಕಲೆ ಈಗಲೂ ಜೀವಂತವಾಗಿದೆ.
ಪುರಾತನ ಕಾಲದ ಈ ಸಮರ ಕಲೆ ಸ್ವಲ್ಪವೂ ಮುಕ್ಕಾಗದೆ ಬದುಕಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಗುರುಸಿವಮರ್ ಗುರುಕಲ್. ಬ್ರಿಟಿಷರು ಇದರ ಮೇಲೆ ನಿಷೇಧ ಹೇರಿದ್ರು. ಯಾರಿಗೂ ಕಾಣದ ಗುಪ್ತ ಸ್ಥಳಗಳಲ್ಲಿ ಈ ವಿದ್ಯೆಯನ್ನ ಕಲಿಸ್ತಾ ಇದ್ರು. ನಂತರ ಪಳಯತ್ಮುಖ್ ಕಲರಿ ಶಾಲೆಯನ್ನ ಕೂಡ ಅವರೇ ಸ್ಥಾಪಿಸಿದ್ರು. ಈಗಿನ ಪಳಯತ್ಮುಖ್ ಶಾಲೆಯ ಗುರುಗಳು ಶಿವಮಾರ್ ಗುರುಕಲ್. ಕಲರಿ ಪಯಟ್ಟು ಕಲೆಯನ್ನ ಇಂದಿಗೂ ಉಳಿಸಿಕೊಂಡು ಬಂದವರಲ್ಲಿ ಮೊದಲ ಸ್ಥಾನ ಸಿಗೋದು ಪಳಯತ್ಮುಖ್ ಕಳಂ ಶಾಲೆಗೆ. ಈ ಇನ್ಸ್ಟಿಟ್ಯೂಟ್ 1951ರಲ್ಲಿ ಆರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಈ ಸಂಸ್ಥೆ ಕಲರಿ ಪಯಟ್ಟು ತಲೆಮಾರನ್ನ ಬೆಳೆಸುತ್ತಿದೆ. പാരമ്പര്യമായിട്ട് തന്നെയാണ് ಕಲರಿಯನ್ನು ವಂಶ ಪಾರಂಪರ್ಯವಾಗಿ ಕಲಿಸುತ್ತಾ ಬಂದಿದ್ದೇವೆ. ನಮ್ಮ ತಂದೆ ಮಲಬಾರ್ ಪಿ ವಾಸುದೇವನ್ ಗುರುಕಲ್ ಅಂತ. ಅವರ ಶಿಷ್ಯನಾದ ನಾನು ಈಗ ಈ ಸಂಸ್ಥೆಯನ್ನು ನಡೆಸುತ್ತಿದ್ದೇನೆ. പരിശീലിപ്പിക്കുകയും ಕಲರಿಯ ಕಟ್ಟಡಗಳು ಅಂತ ಬಂದಾಗ 2 ವಿಧಗಳಿವೆ. ಒಂದು ಕೊಲ್ಲ ಕಳರಿ, ಇನ್ನೊಂದು ಕುಳಿ ಕಳರಿ. ಕೋಲ್ತೊಡಿ ಕಲರಿ ನೆಲಮಾಳಿಗೆಯಲ್ಲಿ ನಿರ್ಮಿಸಲಾಗಿರುತ್ತೆ. ಯಾಕೆ ಅಂದ್ರೆ ಕಲರಿ ಪಯಟ್ಟುವಿನ ಹೆಚ್ಚಿನ ಹಂತದ ಅಭ್ಯಾಸ ಮಾಡೋದು ಇಲ್ಲೇ. ಇದಕ್ಕೆ ಕಾರಣ ಅಂದ್ರೆ ಈ ಅಪರೂಪದ ಕಲೆ ಕೆಟ್ಟವರ ಪಾಲಾಗಬಾರದು ಅನ್ನೋ ಉದ್ದೇಶ. ಹಾಗಾಗಿಯೇ ಯಾರಿಗೂ ಕಾಣದಂತೆ ನೆಲಮಹಡಿಯಲ್ಲಿ ಹೆಚ್ಚಿನ ಕಲರಿ ಪಯಟ್ಟು ಅಭ್ಯಸಿಸುತ್ತಾರೆ. ಮಲಬಾರ್ ಸ್ಟೈಲ್ ಕಲರಿ ಇರುವಂತೆಯೇ ಇನ್ನೂ ಹಲವಾರು ರೀತಿಯ ಕಲರಿಗಳಿವೆ. ಅವುಗಳೆಂದರೆ ಅಂಗಕಲರಿ. ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಶಸ್ತ್ರಗಳನ್ನು ಉಪಯೋಗಿಸುತ್ತಾರೆ. ನಾಡು ಕಲರಿ. ಇದರಲ್ಲಿ ಕೇವಲ ಒಂದೇ ಒಂದು ಶಸ್ತ್ರವನ್ನು ಉಪಯೋಗಿಸುತ್ತಾರೆ. ಇನ್ನು ಅಡ್ವಾನ್ಸ್ಡ್ ಕಲರಿ, ತೋಡು ಕಲರಿಗಳಲ್ಲಿ ಬೇರೆ ಬೇರೆ ರೀತಿಯ ಮಂತ್ರಗಳನ್ನು ಉಪಯೋಗಿಸಿ ಎದುರಾಳಿಯನ್ನ ಅಟ್ಯಾಕ್ ಮಾಡ್ತಾರೆ. ಮನುಷ್ಯನ ದೇಹ ರಚನೆಗಳ ಬಗ್ಗೆ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ದೇಹದಲ್ಲಿ ಸುಮಾರು 107 ಮರ್ಮ ಸ್ಥಳಗಳನ್ನ ಕಂಡುಹಿಡಿಯಲಾಗಿದೆ. ಇಂತಹ ಮರ್ಮ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಎದುರಾಳಿಯ ಸಾವು ಖಚಿತ. ಈ ಮರ್ಮವಿದ್ಯೆ ಪರಿಣಾಮಕಾರಿ ಅನ್ನೋದನ್ನ ತಿಳಿಯೋಕೆ ಈ ದೃಶ್ಯವನ್ನ ನೋಡಿ. ನಾನು ಡಾಕ್ಟರ್ ಸುಚಿತ್ ಅಂತ. ನಾನೊಬ್ಬ ಮರ್ಮಕಲೆಯ ಗುರು. ಇವತ್ತು ನಾನು ಈ ಕೋಳಿಯನ್ನ ಮರ್ಮಕಲೆಯ ಮೂಲಕ ಅನ್ಕಾನ್ಶಿಯಸ್ ಮಾಡ್ತೀನಿ. ಬನ್ನಿ ನೋಡೋಣ. ನೋಡಿ, ಈ ಕೋಳಿ ಸಂಪೂರ್ಣವಾಗಿ ಮೂರ್ಛೆ ತಪ್ಪಿದೆ. ಈ ಟೆಕ್ನಿಕ್ ಅನ್ನು ಮನುಷ್ಯರ ಮೇಲೂ ಪ್ರಯೋಗಿಸಬಹುದು. ಈ ಕೋಳಿಯನ್ನು ಪ್ರಜ್ಞೆಗೆ ತರಲು ಮತ್ತೆ ಮರ್ಮಕಲೆಯ ಪ್ರಯೋಗ ಮಾಡ್ತೀನಿ. ಮಲಬಾರ್ ಶೈಲಿಯ ಸಮರ ಕಲೆಯಲ್ಲಿ 3 ಬಗೆಯ ಶಸ್ತ್ರಾಸ್ತ್ರವಿದೆ. ಅದರಲ್ಲಿ ಮೊದಲನೆಯದು ಕೋಲ್ತರಿ. ಕೋಲ್ತಾರಿಯಲ್ಲಿ ಮೊದಲನೇ ಆಯುಧ ಈ ಕಟ್ಟಿಗಾರಿ. ಈ ಆಯುಧದ ಸಂಪೂರ್ಣ ಹಿಡಿತ ಬಂದ ಮೇಲೆ ಮುಂದಿನ ಆಯುಧವನ್ನು ಕಲಿಸಲಾಗುವುದು. ಕೋಲ್ತರಿಯಲ್ಲಿ ಉದ್ದನೆಯ ಕೋಲನ್ನ ಹೋರಾಡಲು ಬಳಸ್ತಾರೆ. ಇದನ್ನ ಅನುಕ್ರಮವಾಗಿ ಹೇಳಿಕೊಡ್ತಾರೆ. ಎರಡನೇ ಶಸ್ತ್ರ ಒಂದು ಚಿಕ್ಕ ಡ್ರ್ಯಾಗರ್. ಅಂಗತಾರಿಯಲ್ಲಿ ಮೊದಲನೇ ಆಯುಧ ಈ ಮರಕಟಾರಿ. ಇದನ್ನು ಬಳಸಲು ತುಂಬಾ ಏಕಾಗ್ರತೆ ಬೇಕಾಗುತ್ತೆ. ಇನ್ನು ಮೂರನೆಯದು ಮುಂಚನು. ಇದು ಒಂದು ಚಿಕ್ಕ ಕೋಲಾಗಿದೆ. ಒಬ್ಬ ಮನುಷ್ಯ ಇದರಲ್ಲಿ ಪರಿಣಿತಿ ಹೊಂದಬೇಕಾದ್ರೆ ಅವನು ಕನಿಷ್ಠ 100 ಬಾರಿ ಇದನ್ನ ಅಭ್ಯಾಸ ಮಾಡಲೇಬೇಕಾಗುತ್ತೆ. ಕಲರಿ ಪಯಟ್ಟುವನ್ನು ಕಲಿಯಲು ಇಚ್ಛಿಸುವವರು ತಮ್ಮ 7ನೇ ವಯಸ್ಸಿನಲ್ಲೇ ಶಾಲೆಯನ್ನ ಸೇರಬೇಕಾಗುತ್ತೆ. ಈ ವಯಸ್ಸಿನ ಮಕ್ಕಳು ಚುರುಕಾಗಿರ್ತಾರೆ. ವೇಗವಾಗಿ ಹಾಗೂ ಬಹುಬೇಗ ಅವರನ್ನ ಸಮರಕ್ಕೆ ಒಗ್ಗಿಸಬಹುದೆಂಬ ಕಾರಣಕ್ಕೆ ಹೀಗೆ ಮಾಡಲಾಗುತ್ತೆ.
ದಿನಕ್ಕೆ 2 ಬಾರಿ ಕಲರಿ ಪಯಟ್ಟುವನ್ನು ಹೇಳಿಕೊಡಲಾಗುತ್ತೆ. ಮರದ ಮೇಲೆ ಇಡ್ತಿರ್ತಿ ಮರದ ಬಾ. ಕಲರಿ ಪಯಟ್ಟುವನ್ನು ಹೇಳಿಕೊಡುವ ಗುರುವನ್ನು ಪಣಿಕರ್ಸ್ ಎನ್ನಲಾಗುತ್ತೆ. ಇಂದು ನಾವು ಕೂಡ ಕಲರಿ ಪಯಟ್ಟುವನ್ನ ಅಭ್ಯಾಸ ಮಾಡೋಕೆ ಪಳಯತ್ಮುಖ್ ಶಾಲೆಗೆ ಹೋಗಲಿದ್ದೇವೆ. കയറി കൂട്ടിത്തള്ളി കയറി കൂട്ടിത്തള്ളി കയറി കൂട്ടിത്തള്ളി താഴ്ന്നു തിരിഞ്ഞ് കയറി കൂട്ടിത്തള്ളി കയറി കൂട്ടിത്തള്ളി കയറി കൂട്ടിത്തള്ളി കയറി കൂട്ടിത്തള്ളി കയറി കൂട്ടിത്തള്ളി താഴ്ന്നു തിരിഞ്ഞ് കൈവെട്ടി നിവർന്ന. ಸರ್ ನಮಸ್ಕಾರ ಸರ್. ಶಾಲೆಯೊಳಗೆ ಹೆಜ್ಜೆ ಇರಿಸುತ್ತಿದ್ದಂತೆ ಸ್ಟೆಪ್ ಬೈ ಸ್ಟೆಪ್ ಕಳರಿ ಪಯಟ್ಟಿನ ಶಿಕ್ಷಣ ಆರಂಭವಾಗುತ್ತೆ. ಎಲ್ಲಿ ನೋಡಿದರಲ್ಲಿ ಶಿಸ್ತು ಎದ್ದು ಕಾಣಿಸುತ್ತೆ. ಎಂಟ್ರಿ ಯಾವ ಕಳರಿ ಶಾಲೆಗೆ ಎಂಟ್ರಿ ಆಗ್ಬೇಕಾದ್ರೆ ಬಲ್ಗಾಲಿಟ್ಟು ಒಳಗೆ ಬರಬೇಕು. ಓಕೆ. ಬಹುಶಃ ಈ ಶಿಸ್ತಿನಿಂದಲೇ ಏನೋ ಕಳರಿ ಪಯಟ್ಟು ಸಾವಿರಾರು ವರ್ಷಗಳಿಂದ ಉಳಿದು ಬೆಳೆಯುತ್ತಿದೆ. ವಿಧೇಯತೆ ಅನ್ನೋದು ವಿದ್ಯಾರ್ಜನೆಗೆ ಅಡಿಪಾಯ. ವಿದ್ಯಾರ್ಥಿಗಳು ಕಳರಿಗೆ ಪ್ರವೇಶಿಸುತ್ತಿದ್ದಂತೆಯೇ ಮೊದಲು ಅವರು ಶಿವನಿಗೆ ವಂದಿಸಬೇಕು. ನಂತರದಲ್ಲಿ ಪರಶುರಾಮನಿಗೆ ಹಾಗೂ ಗುರುವಿಗೆ ನಮಸ್ಕರಿಸಬೇಕು. ಕಳರಿ ತರಬೇತಿ ಕಲಿಸುವಾಗ ಪ್ರತಿಯೊಂದು ವಿಷಯಕ್ಕೂ ಪ್ರಾಮುಖ್ಯತೆ ನೀಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕಳರಿ ಪಯಟ್ಟು ಕಲಿಸುವ ಅಖಾಡವನ್ನು ಕೂಡ ಧನಾತ್ಮಕ ಶಕ್ತಿ ವೃದ್ಧಿಯಾಗುವಂತೆ ವಾಸ್ತು ಪ್ರಕಾರವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಶಿವಲಿಂಗವನ್ನು 7 ಮೆಟ್ಟಿಲುಗಳ ಮೇಲೆ ಇರಿಸಲಾಗಿದೆ. ಈ 7 ಮೆಟ್ಟಿಲುಗಳ ಸಂಕೇತವೇನೆಂದರೆ ಶಕ್ತಿ, ತಾಳ್ಮೆ, ಮುಂದಾಳತ್ವ, ನಿಲುವು, ತರಬೇತಿ, ಹಾವಭಾವ ಮತ್ತು ಶಬ್ದಗಳನ್ನು ಪ್ರತಿನಿಧಿಸುತ್ತವೆ. ಈ ಡ್ರೆಸ್ಸಲ್ಲಿ ಮಾಡಂಗಿಲ್ಲ. ಸೊ ಇದಕ್ಕೆ ಅಂತ ಒಂದು ಬೇಸಿಕ್ ಮತ್ತು ಡ್ರೆಸ್ ಇದೆ. ಆ ಡ್ರೆಸ್ನ ಹಾಕ್ಕೊಂಡು ಚೇಂಜ್ ಮಾಡ್ಕೊಂಡ್ಬರ್ತೀನಿ. ದೆನ್ ಈ ವಿದ್ಯೆ ಕಲಿತೀನಿ. ಓಕೆ ಸರ್. ಕಾಸ್ಟ್ಯೂಮ್ ಹಾಕಿದಾಯ್ತು. ವೆರೈಟಿ ಡಿಫ್ರೆಂಟ್ ಆಗಿದೆ ಇದು. ಈ ವಿದ್ಯೆ ಕಲಿಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ನೆರವೇರ್ತಿದೆ. ಸೊ ಫುಲ್ ಫ್ರೀ ಆಗಿದೆ, ಸ್ಟ್ರೆಚ್ ಮಾಡ್ಬೋದು. ಈ ಫೈಟ್ಗೆ ಬೇಕಾಗಿರೋದು ಮೇನ್ ಫ್ಲೆಕ್ಸಿಬಲ್ ಡ್ರೆಸ್. ಸೊ ಕಾಸ್ಟ್ಯೂಮ್ ರೆಡಿ ಆಯಿತು. ಹೋಗಿ ಆ ಕಡೆ ಕೇಳೋಣ. ಕಳರಿ ಪಯಟ್ಗೆ ತನ್ನದೇ ಆದ ಸಮವಸ್ತ್ರವಿದೆ. ಕಲಿಯುವವರಿಗೆ ಕಳರಿ ಸಮವಸ್ತ್ರ ಧರಿಸುವುದು ಕಡ್ಡಾಯ. ಇದು ಯುದ್ಧಾಭ್ಯಾಸಿಗಳಲ್ಲಿ ಶಿಸ್ತು ಮತ್ತು ಗಂಭೀರತೆಯನ್ನ ಇಮ್ಮಡಿಗೊಳಿಸುತ್ತೆ. ಈ ಸಮವಸ್ತ್ರವನ್ನ ಧರಿಸುವವರು ಮಾತ್ರ ಕಳರಿ ಪಯಟ್ಟುವಿನ ವಿದ್ಯಾರ್ಥಿಯಾಗ್ತಾರೆ ಹಾಗೂ ಅವರಿಗೆ ಮಾತ್ರ ಶಿಕ್ಷಣ ಕಲಿಸಲಾಗುತ್ತೆ. ഫസ്റ്റിലെ സ്റ്റാർട്ടിങ് ഹോഴ്സ്. ಮೊದಲು ಅಶ್ವಶೈಲಿ ವಿದ್ಯೆ. അതിന് വലിഞ്ഞ മർദ്ദം ചൊല്ലും മലയാളത്തിൽ. അതിന്റെ പേര് വലിഞ്ഞ മർദ്ദം. ಕಳರಿಯ ಎಲ್ಲಾ ಮೂವ್ಮೆಂಟ್ಗಳು ಪ್ರಾಣಿಗಳಿಂದ ಪ್ರೇರಿತವಾಗಿದೆ. ಏಕೆಂದರೆ ಪ್ರಾಣಿಗಳಿಗೆ ಕಾಳಗ ಎಂಬುದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಪ್ರತಿಭಟಿಸುವ, ಎದುರಾಳಿಯನ್ನು ಎದುರಿಸುವ ಕಲೆಯನ್ನ ಅವರಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ഇവിടെ നമ്മൾ മൂവ് பண்ணணும். ആ കാലിൽ കയറി എല്ലാവരും കയറി മൂവായി. ആ കയറി കയറി നമ്മുടെ ആ കയറി. ഓക്കെ. ആ ഇനി തിരിയുന്നു നോക്കാം. താഴ്ന്നിരിഞ്ഞ് താഴ്ന്ന് തിരിഞ്ഞ് തല മാക്സിമം കീഴേ വിട്ട്. ആ റെഡി. കറക്റ്റ്. ಈ ಅಶ್ವಶೈಲಿ ವಿದ್ಯೆಯಲ್ಲಿ ನಾಗಶೈಲಿ ಮಾಡಬೇಕು. ಈಗ ಹಾವಿನ ತರ ಹರಿದು ಹೋಗ್ಬೇಕು. ಇದು ಅಶ್ವಶೈಲಿಯಲ್ಲಿ ಮಾಡಿದ್ರು ಮೂಮೆಂಟ್ ಮಾತ್ರ ಹಾವಿನ ತರ ಇರಬೇಕು. ಓಕೆ. വലിഞ്ഞ മറന്ന താഴ്ന്നിരി. ആ വെരി ഗുഡ്. അത് താഴ്ന്നിരി. വെരി ഗുഡ്. നിവരുമ്പോൾ ഈ കാല് ബാക്കിലെ എടുത്ത് നിവർന്നു. ನಾವು ಇಷ್ಟೊತ್ತು ಮಾಡಿದ್ದು ಅಶ್ವ ಸ್ಟೆಪ್, ಅಂದರೆ ಹಾರ್ಸ್ ಥರ ಸ್ಟೆಪ್ ಇಟ್ಟು ಹಾವು ಥರ ಬೆಂಡ್ ಮಾಡೋದು. ಸೊ ನಾಗವಲಿಗು ಅಂತ ಮಲಯಾಳಮಲ್ಲಿ ಹೇಳ್ತಾರೆ.
ಸೊ ಸಿಕ್ಕಾಬಟ್ಟೆ ಕಷ್ಟ ಇದೆ, ಈಸಿ ಇಲ್ಲ, ಸುಸ್ತಾಗೋಯ್ತು 2 ರೌಂಡ್ ಮಾಡೋ ವರ್ಷದಲ್ಲಿ. ಬಟ್ ನೆಕ್ಸ್ಟ್ ಒನ್ ವಿಲ್ ಗೋ ಟು ನೆಕ್ಸ್ಟ್ ಒನ್ ಸರ್. ಎಸ್ ಸರ್. ಕಳರಿಯ ಮೊದಲ ತರಬೇತಿ ಆರಂಭಗೊಳ್ಳೋದು ಕಾಲಿನ ಹಿಡಿತ ಹಿಡಿಯೋದ್ರಿಂದ. ಈ ಹಂತದಲ್ಲಿ ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವ ವೇಳೆ ಕಾಲು ಬೆರಳನ್ನ ನೆಲದ ಮೇಲೆ ಹೇಗೆ ಇಡಬೇಕು, ಹೇಗೆ ಗ್ರಿಪ್ ಹಿಡ್ಕೋಬೇಕು ಅನ್ನೋದನ್ನ ಕಲಿಸ್ತಾರೆ. ಹೀಗೆ ದಿನೇ ದಿನೇ ನಡೆಯುವ ವ್ಯಾಯಾಮದಿಂದ ಕಾಲುಗಳಿಗೆ ಹೆಚ್ಚಿನ ಸಾಮರ್ಥ್ಯ ಬರುತ್ತೆ. ಕಳರಿ ಪಯಟ್ಟು ಕೇವಲ ಶಾರೀರಿಕ ವ್ಯಾಯಾಮವಷ್ಟೇ ಅಲ್ಲ, ಇದರಿಂದ ಮಾನಸಿಕ ಬೆಳವಣಿಗೆ ಕೂಡ ಆಗುತ್ತೆ. കളരിപ്പയറ്റ് ലോകത്തിലെ പഴയ ആയോധന കല. കളരിപ്പയಟು ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಸಮರ ಕಲೆ. ഈ കലയನ್ನ ചൈനാ ദേശಕ್ಕೆ ಹೇಳಿಕೊಟ್ಟಿದ್ದು ನಮ್ಮವನೇ ಆದ ಬೋಧಿಧರ್ಮ. പിന്നീട് രൂപാന്തരം പ്രാപിച്ചതാണ് കുങ്ഫു എന്നാണ് അന്ന് ബ്രിട്ടീഷ് BBC കണ്ടെത്തിയത്. ಬೋಧಿಧರ್ಮ ತಮಿಳುನಾಡಿನ ಕಾಂಚೀವರಂನ ರಾಜ. ಪಲ್ಲವ ಅರಸನ 3ನೆಯ ಮಗನಾದ ಬೋಧಿಧರ್ಮ ಕಳರಿ ಪಯಟ್ಟುವಿನಲ್ಲಿ ಚತುರ. ಈತ ಝೆನ್ ಬೌದ್ಧ ಧರ್ಮದ ಅನುಯಾಯಿ. ತನ್ನ ಗುರುವಿನ ಮಾರ್ಗದರ್ಶನದಲ್ಲಿ ಇವನು ಝೆನ್ ಮತವನ್ನ ಚೀನಾದಲ್ಲಿ ಹರಡಲು ಹೊರಟ. ತನ್ನ ರಾಜ್ಯ ಹಾಗೂ ರಾಜನ ಪಟ್ಟವನ್ನ ತೊರೆದು ಒಬ್ಬ ಸಾಮಾನ್ಯ ಬೌದ್ಧ ಭಿಕ್ಷುಕನಾಗಿ ಚೀನಾಕ್ಕೆ ಪಯಣ ಬೆಳೆಸಿದ. ಚೀನಾದಲ್ಲಿ ಝೆನ್ ತತ್ವಗಳನ್ನ ಪ್ರಚಾರ ಮಾಡಿದ ಬೋಧಿಧರ್ಮ ಅಲ್ಲಿ ಶಾವ್ಲಿನ್ ದೇವಸ್ಥಾನವನ್ನ ಕಟ್ಟಿದ. ಕಳರಿ ಪಯಟ್ಟುವಿನಲ್ಲಿ ಪ್ರಾವೀಣ್ಯತೆ ಹೊಂದಿದ್ದ ಬೋಧಿಧರ್ಮ ಅದೇ ದೇವಸ್ಥಾನದಲ್ಲಿ ಕಳರಿಯ ತರಬೇತಿಯನ್ನು ಕೂಡ ಆರಂಭಿಸಿದ. ಇಂದು ಅದೇ ಕಳರಿಯ ಕಲೆ ಚೀನಾದಲ್ಲಿ ಮಾರ್ಷಲ್ ಆರ್ಟ್ ಕುಂಗ್ಫು ಎಂದು ಖ್ಯಾತಿ ಪಡೆದಿದೆ. ಅಂದಿನಿಂದ ಕಳರಿ ಪಯಟ್ಟು ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನ ಸ್ವರೂಪ ಪಡೆಯಿತು. ಒಂದಲ್ಲ ಒಂದು ಸಂದರ್ಭದಲ್ಲಿ ಯುದ್ಧ ಕಲೆ ಕಳರಿ ಪಯಟ್ಟು ಶತ್ರುಗಳಿಗೆ ದೊಡ್ಡ ತೊಂದರೆಯೇ ಆಗಿತ್ತು. ತನ್ನದೇ ನೀತಿ ನಿಯಮ ಹೊಂದಿರುವ ಮತ್ತು ಸಮರ ಕಲೆಯನ್ನರಿತ ಕಳರಿ ಪಯಟ್ಟುವಿನ ಯೋಧರಿಗೆ ಅವರದ್ದೇ ಆದ ಗೌರವವಿರುತ್ತಿತ್ತು. ಬ್ರಿಟಿಷರು ಭಾರತಕ್ಕೆ ಲಗ್ಗೆ ಇಟ್ಟಾಕ್ಷಣ ಕಳರಿ ಪಯಟ್ಟು ಅವರಿಗೆ ದೊಡ್ಡ ತಲೆನೋವಾಗಿತ್ತು. ಕಳರಿ ಪಯಟ್ಟುವಿನ ಸೇನೆ ಯಾವ ಕ್ಷಣದಲ್ಲಾದರೂ ಬ್ರಿಟಿಷರನ್ನ ಎದುರಿಸಬಹುದಿತ್ತು. ಒಬ್ಬ ಯೋಧನಾಗಿ ಕಳರಿ ಕಲಿತವನ ಕೈಯಲ್ಲಿ ಸದಾ ಒಂದು ಆಯುಧ ಇರ್ತಿತ್ತು. ಹಾಗಾಗಿ ಈ ಯೋಧರು ಯಾವಾಗಲೂ ತಿರುಗಿ ಬೀಳುವ ಭಯ ಬ್ರಿಟಿಷರಿಗೆ ಇದ್ದೇ ಇತ್ತು. ಈ ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ಬ್ರಿಟಿಷರು ಭಾರತದಲ್ಲಿ ಕಳರಿ ಪಯಟ್ಟುವನ್ನ ಸಂಪೂರ್ಣವಾಗಿ ನಿಷೇಧಿಸಿಬಿಟ್ರು. ಕಳರಿ ಪಯಟ್ಟುವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲು ಬ್ರಿಟಿಷರು ಪಣ ತೊಟ್ಟಿದ್ರು. ಕಳರಿ ಪಯಟ್ಟುವಿನ ಅಭ್ಯಾಸ ನಡೆಸುವುದೇ ಒಂದು ದೊಡ್ಡ ತಪ್ಪಾಯಿತು. ಆದರೆ ಕಳರಿ ಪಯಟ್ಟುವಿನ ಬಂಟರು ಇದ್ಯಾವುದಕ್ಕೂ ಬಗ್ಗದೆ ಕಣ್ಮರೆಯಲ್ಲಿ ಕಳರಿ ಪಯಟ್ಟಿನ ಅಭ್ಯಾಸ ನಡೆಸಿದ್ರು. ಅವರ ಈ ಹುಂಬತನದಿಂದಲೇ ಕಳರಿ ಪಯಟ್ಟು ಎಂಬ ವಂಡರ್ಫುಲ್ ಕಲೆ ಇಂದಿಗೂ ಚಾಲ್ತಿಯಲ್ಲಿದೆ. ಆಲ್ಮೋಸ್ಟ್ 200 ವರ್ಷ ಈ ಕಲೆಯನ್ನ ಬ್ರಿಟಿಷರು ಬ್ಯಾನ್ ಮಾಡಿದ ಅವರೇ ನಿಷೇಧಾಜ್ಞೆಯನ್ನು ತೆಗೆದು ತಮ್ಮ ವಿರುದ್ಧ ಇದ್ದ ಇಸ್ಲಾಮಿಕ್ ರಾಜರನ್ನು ಹೋರಾಡಲು ಕಳರಿ ಪರಿಣಿತ ಹೊಂದಿದ್ದ ಪಟುಗಳನ್ನು ಸೇರಿಸಿ ಮಲಬ್ಬಾರ್ ಸ್ಪೆಷಲ್ ಫೋರ್ಸ್ ಅನ್ನು ಚಾಲ್ತಿಗೆ ತಂದರು. കളരിപ്പയറ്റിനെ ഉൾപ്പെടുത്തുകയും ചെയ്തിരുന്നു. ಇಷ್ಟೊತ್ತು ಕಿಕ್ಸು ಮತ್ತು ಪೋಸಸ್ ಎಲ್ಲ ನೋಡಿದ್ವಿ. ಈಗ ಮೇನ್ ವಿದ್ಯೆ ಕೋಲ್ವರ್ಸೆ. ಈ ದಂಡನ ಯೂಸ್ ಮಾಡಿ ಹೇಗೆ ಫೈಟ್ ಮಾಡ್ಬೋದು, ಹೇಗೆ ಬ್ಲಾಕ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇರುತ್ತೆ. ಸೊ ನಾನು ಬ್ಲಾಕ್ ಮಾಡೋದು ಕಲ್ತ್ಕೊತೀನಿ, ಯಾಕೆಂದರೆ ಫಸ್ಟ್ ಡೇ. ಸೊ ಬ್ಲಾಕ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಅದಾದಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರಂತೆ, ಸಿಲೆಬಸ್ಸಲ್ಲ ಸೀರಿಯಸ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸೊ ಅದನ್ನು ನಾನು ಬ್ಲಾಕ್ ಮಾಡಬೇಕು. ಸೊ ಐ ಟ್ರೈ ಮೈ ಬೆಸ್ಟ್. ಹೋಲ್ಡ್ ಟಫ್ ಇದೆ, ಬಟ್ ಮಜಾ ಇದೆ. ഒരു കുട്ടി ഒരു 6 വർഷം പഠിച്ചു കഴിയുമ്പോൾ ആ കുട്ടി കളരിയുടെ ಒಬ್ಬ ವಿದ್ಯಾರ್ಥಿ 6 ವರ್ಷ ಕಳರಿಯನ್ನು ಕಲಿತ ನಂತರ ಅವನಿಗೆ ಕಳರಿಯ ಚಿಕಿತ್ಸಾ ವಿಧಾನವಾದ ನಾಡಿ ಚಿಕಿತ್ಸೆಯನ್ನು ಹೇಳಿಕೊಡಲಾಗುವುದು. ಅಸ್ಥಿ ಸಂಬಂಧಮಾയിട്ടുള്ള ನಾಡಿ ಸಂಬಂಧಮಾയിട്ടുള്ള ಚಿಕಿತ್ಸೆಗಳುಂಟು. ನೀವು ಸಾಕಷ್ಟು ನೋವು ಪ್ರಾಬ್ಲಮ್ಸು ಮತ್ತು ಪ್ರೆಷರ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ರಿ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಕೂಡ ಹೇಳಿದ್ರಿ. ನನಗೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ಬೋದಾ? ಲೈಕ್ ನನಗಿಲ್ಲಿ ಶೋಲ್ಡರ್ ಜಾಯಿಂಟ್ ಮೂವ್ ಆಗಿತ್ತು. ಸೊ ಅದನ್ನು ಸಾಲ್ವ್ ಮಾಡ್ಬೋದಾ? ಹಿಂಗೆ ಹಂಗೆ ಹಂಗೆ
ಟಿವಿಯಲ್ಲಿ ಬರುವ ರಿಯಾಲಿಟಿ ಶೋ ಲೈವ್ ಸೂಪರ್ ಗುರುದ ಸ್ಪರ್ಧಿಯಾಗಿದ್ದ ಶರತ್ ಟಾಸ್ಕ್ ಒಂದನ್ನ ಎದುರಿಸುವಾಗ ಭುಜದಲ್ಲಿ ನೋವುಂಟಾಗಿತ್ತು. ಇವತ್ತಿನ ತನಕವೂ ಆ ನೋವು ಮಾಸಿಲ್ಲ. ಇಂತಹ ಹಲವಾರು ನೋವುಗಳು ಸಹ ಕಳರಿ ಪಯಟ್ಟುವಿನಿಂದ ದೂರವಾಗುತ್ತವೆ. ಸೊ 2-3 ಥರ ಪ್ರೆಷರ್ ಕೊಟ್ಟರು. ಲೈಕ್ ಜಾಯಿಂಟ್ ಮೂವ್ ಆಗಿತ್ತು, ಆ ಮೂವ್ ಆಗಿರೋ ಜಾಯಿಂಟ್ನ ಜಾಯಿನ್ ಮಾಡಿಸ್ಬೇಕು ಅಂದ್ರೆ ಆ ಪ್ರೆಷರ್ ಕೊಡಲೇಬೇಕಾಯಿತು. ಸೊ ಪ್ರೆಷರ್ ಕೊಟ್ಟಾಗಂತೂ ಪ್ರಾಣ ಹೊಟ್ಟೋಯ್ತು, ನೋವು ತಡೆಯೋಕ್ಕಾಗ್ತಿಲ್ಲ. ಸೊ ಈ ಥರ ಟ್ರೀಟ್ಮೆಂಟ್ನ 3 days ಕೊಡ್ತಾರಂತೆ. ಸೊ ಆ ಪ್ರೆಷರ್ ಪಾಯಿಂಟ್ಸ್ ಏನಿದೆ ಆ ಪ್ರೆಷರ್ ಪಾಯಿಂಟ್ಸ್ನ ತೆಗೆದು ಕ್ಲಿಯರ್ ಮಾಡ್ತಾರೆ. ನಂದು ಜಾಯಿಂಟ್ ಮೂವ್ ಆಗಿರೋ ಪ್ರಾಬ್ಲಮ್, ಕೆಲವರಿಗೆ ಪ್ಯಾರಲೈಸ್ ಆಗಿದೆ. ಸೊ ಪ್ಯಾರಲೈಸ್ ಆದವ್ರಿಗೂ ಇಲ್ಲಿ ಟ್ರೀಟ್ಮೆಂಟ್ ನಡೆಯುತ್ತೆ 3-4 days ಕಂಟಿನ್ಯೂಸ್ ಆಗಿ. ಕಳರಿ ಪಯಟ್ಟು ದೈಹಿಕ ಕಸರತ್ತು ಮಾತ್ರವಲ್ಲ, ಇದು ಅನೇಕ ನೋವು ಕಾಯಿಲೆಗಳಿಗೆ ಕೂಡ ರಾಮಬಾಣ ಆಗಿದೆ. ಎಲ್ಲ ಮಾರ್ಷಲ್ ಆರ್ಟ್ಗಳ ತಾಯಿ ಎನಿಸಿರುವ ಕಳರಿ ಪಯಟ್ಟುವನ್ನ ಕಲಿತರೆ ಎಲ್ಲ ಕಲೆಯನ್ನ ಕಲಿತಂತೆಯೇ ಸರಿ. ಕಳರಿ ಪಯಟ್ಟುವಿನ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿದುಕೊಂಡ ನಂತರ ಜಗತ್ತನ್ನೇ ತನ್ನ ಕಲೆಯಿಂದ ಬೆರಗುಗೊಳಿಸುವ ಮ್ಯಾಜಿಕ್ ವರ್ಲ್ಡ್ ಬಗ್ಗೆ ತಿಳಿಯೋಣ ಬನ್ನಿ. ನಾನು ನಿಮ್ಗೀಗ ಹೇಳಕ್ ಹೊರಟಿರೋಂಥ ವಿಷಯನ ಸ್ಟೇಜ್ ಮೇಲಾಗಲಿ ಟಿವಿಲಾಗಲಿ ಎಲ್ಲಿ ನೋಡಿದ್ರು ವಾವ್ ಅನ್ಸುತ್ತೆ. ಅದೇ ಮ್ಯಾಜಿಕ್. ಹೌದು, ಟ್ರಿವಾಂಡ್ರಮಲ್ಲಿ ಒಂದು ಮ್ಯಾಜಿಕ್ ಸ್ಕೂಲ್ನ ಓಪನ್ ಮಾಡಿ ಹೇಳ್ಕೊಡ್ತಾ ಬರ್ತಿದ್ದಾರೆ. ಇವತ್ತು ನಾನು ಅಲ್ಲಿಗೆ ಹೋಗಿ ಚಿಕ್ಕ ಚಿಕ್ಕ ಮ್ಯಾಜಿಕ್ ಟ್ರಿಕ್ಸ್ನ ಕಲ್ತ್ಕೊಂಡು ನಿಮಗೆ ತೋರಿಸ್ತೀನಿ. ಇಂಥ ಒಂದು ಮ್ಯಾಜಿಕಲ್ ಎಪಿಸೋಡೇ ಇವತ್ತಿನ ನಮ್ಮ ದೇಶದ ಕತೆ. ಕಲರಿ ಪೈಟ್ನ ಖದರ್ ನೋಡಿದ ಮೇಲೆ ನಾವು ನಿಮ್ಮನ್ನ ಜಾದೂ ಪ್ರಪಂಚಕ್ಕೆ ಕೊಂಡೊಯ್ಯಲಿದ್ದೇವೆ. ಈ 2 ಸ್ಥಳ ಕೇರಳದ ತುಂಬಾ ಮುಖ್ಯ ಸ್ಥಳಗಳು ಕೂಡ ಹೌದು. ಇವುಗಳ ಪೈಕಿ ಒಂದು ಮ್ಯಾಜಿಕ್ ಅಕಾಡೆಮಿ. ಇದು ಜಾದೂಗಾರರನ್ನ ಹುಟ್ಟಾಕೋ ಸ್ಥಳ ಆದ್ರೆ ಇನ್ನೊಂದು ಮ್ಯಾಜಿಕ್ ಪ್ಲಾನೆಟ್. ಇದು ಜಾದೂಗಾರರನ್ನ ಅವರ ಬುದ್ಧಿಶಕ್ತಿಯನ್ನ, ಕೈಚಳಕವನ್ನ ತೋರಿಸಲು ಹಾಗೂ ಪ್ರೇಕ್ಷಕರನ್ನ ಮತ್ತು ಮ್ಯಾಜಿಕ್ ಪ್ರೇಮಿಗಳನ್ನ ಆಕರ್ಷಿಸುವ ಬಹು ದೊಡ್ಡ ವೇದಿಕೆ. ಇವನ್ನ ನೋಡೋ ಮೊದಲು ಈ ಮ್ಯಾಜಿಕ್ ಎಂದರೆ ಏನು ಎಂಬುದರ ಕುರಿತು ಚಿಕ್ಕ ಮಾಹಿತಿ ನಿಮಗಾಗಿ. ಮ್ಯಾಜಿಕ್ ಈ ಶಬ್ದವೇ ಸ್ವತಃ ಒಂದು ಮ್ಯಾಜಿಕ್. ಎಳೆ ವಯಸ್ಸಿನವರಿಂದ ಹಿಡಿದು ಮುದುಕರ ತನಕವೂ ಮೋಡಿ ಮಾಡೋ ಶಬ್ದ. ನಮ್ಮ ಸುತ್ತಮುತ್ತಲಿರುವ ಸಾಮಾನ್ಯ ವಸ್ತುಗಳನ್ನ ಬಳಸಿಕೊಂಡು ಕೇವಲ ತನ್ನ ಕೈಚಳಕದಿಂದ ಪ್ರೇಕ್ಷಕರ ಸುತ್ತ ಒಂದು ಭ್ರಮಾಲೋಕವನ್ನೇ ಸೃಷ್ಟಿಸುವ ತಾಕತ್ತಿರೋದು ಜಾದೂಗಾರರಿಗೆ ಮಾತ್ರ. ಇಂತಹ ಭ್ರಮಾಲೋಕವನ್ನ ಸ್ಟೇಜಿನ ಮೇಲೆ ಸೃಷ್ಟಿಸೋರ್ನ ಜಾದೂಗಾರ ಅಥವಾ ಸ್ಟೇಜ್ ಮ್ಯಾಜಿಷಿಯನ್ ಅಂತಾರೆ. ಮೂಲತಃ ಜಾದೂಗಾರಿಕೆ ಹುಟ್ಟಿದ್ದು ಭಾರತದಲ್ಲಿ. ಆದರೆ ಈ ಖ್ಯಾತಿ ಬ್ರಿಟಿಷರ ಆಕ್ರಮಣದ ನಂತರ ಅದು ಪಾಶ್ಚಿಮಾತ್ಯರ ಸ್ವತ್ತಾಯಿತು ಅನ್ನೋ ಮಾತಿದೆ. ಈ ಮ್ಯಾಜಿಕ್ ಎನ್ನುವ ಶಬ್ದ ಬಂದಿದ್ದು ಗ್ರೀಕ್ನ ಮ್ಯಾಜಿಯಾದಿಂದ. ಪರ್ಷಿಯನ್ ಪಾದ್ರಿಯಾಗಿದ್ದ ಮ್ಯಾಗೋಷ್ ಎಂಬುವನು ಗ್ರೀಕ್ನಲ್ಲಿ ಮಾಗೋಯ್ ಎನಿಸಿಕೊಂಡಿದ್ದ. ಮೊದಲು ಪಾದ್ರಿಗಳು ಕೈಗೊಳ್ಳುವ ಧಾರ್ಮಿಕ ವಿಧಾನಗಳನ್ನೇ ಮಾಗೋಯ್ ಎನ್ನಲಾಗುತ್ತಿತ್ತು. ನಂತರದಲ್ಲಿ ಇದೇ ಮ್ಯಾಜಿಕ್ ಅಂತ ಕೂಡ ರೂಪಾಂತರಗೊಂಡಿತು. ಜೀನ್ ಯುಜಿನ್ ರಾಬರ್ಟ್ ಹುಡಿನ್ ಎಂಬ ಫ್ರೆಂಚ್ ಜಾದೂಗಾರನನ್ನು ನವ್ಯ ಯುಗದ ಜಾದೂ ಮನರಂಜನೆಯ ಪರ್ವತ ಎಂದು ಕರೆಯಲಾಗುತ್ತೆ. ಭಾರತದ ವಿಷಯ ತಗೊಂಡ್ರೆ ರಸ್ತೆ ಬದಿಯಲ್ಲಿ ಮಾಡುವ ಜಾದೂ ಅತ್ಯಂತ ಫೇಮಸ್. ರೋಪ್ ಟ್ರಿಕ್, ಇಂಡಿಯನ್ ಬ್ಯಾಸ್ಕೆಟ್, ಇಂಡಿಯನ್ ಕಪ್ಸ್ ಅಂಡ್ ಬಾಲ್ ಅಂತಹ ಅಪರೂಪದ ಜಾದೂ ಕಲೆ ಅರಳಿದ್ದು ಭಾರತದಲ್ಲೇ. ಬಂಗಾಳದ ಪಿಸಿ ಸೋರ್ಕರ್ ರನ್ನು ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಮ್ಯಾಜಿಕ್ ಎನ್ನಲಾಗುತ್ತೆ. ಪಿಸಿ ಸೋರ್ಕರ್ ಕೇವಲ ಭಾರತದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಕೈಚಳಕ ತೋರಿದ ಜಾದೂಗಾರ. ಇವರು ಮಾಡುತ್ತಿದ್ದ ಮ್ಯಾಜಿಕ್ಗಳು ಇಂದ್ರಜಾಲ ಎಂದೇ ಪ್ರಸಿದ್ಧ. ಒಮ್ಮೆ ಜಪಾನ್ನಲ್ಲಿ ಮ್ಯಾಜಿಕ್ ಮಾಡುತ್ತಿರುವಾಗಲೇ ಸೋರ್ಕಾರ್ ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟರು. ಮೊಹಮ್ಮದ್ ಚಲ್ ಭಾರತ ಕಂಡ ಇನ್ನೊಬ್ಬ ಪ್ರಸಿದ್ಧ ಜಾದೂಗಾರ. ಮಾನವನ ತರ್ಕಕ್ಕೆ ನಿಲುಕದಂತಿರುತ್ತಿತ್ತು ಇವರ ಟ್ರಿಕ್ಸ್. ಹಾಗೆ ಕೇರಳದಲ್ಲಿ ಪ್ರೊಫೆಸರ್ ವಾಯುಕುಣುಂ ನೀಲಕಾಂತನ್ ನಂಬೂದರಿ ಅವರನ್ನು ಗ್ರ್ಯಾಂಡ್ ಫಾದರ್ ಆಫ್ ಕೇರಳದ ಮ್ಯಾಜಿಕ್ ಎಂದೇ ಕರೆಯಲಾಗುತ್ತೆ.
ಇವರು ಕೇರಳದಲ್ಲಿ ಮ್ಯಾಜಿಕ್ಗೆ ಹೊಸ ಅರ್ಥವನ್ನು ಕೊಟ್ಟವರು. ಮ್ಯಾಜಿಕ್ ಕೂಡ ಒಂದು ಕಲೆ ಎಂಬುದನ್ನು ನಿರೂಪಿಸುವಲ್ಲಿ ಇವರ ಪಾತ್ರ ಹಿರಿಯದು. ಇಂತಹ ದಂತಕಥೆಯಾಗಿದ್ದ ವಾಯುಕುಣುಂ ಅವರೇ ಕೇರಳದ ಮ್ಯಾಜಿಕ್ ಪ್ಲಾನೆಟ್ಗೆ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿಯೇ ಇದು ಕೇವಲ ಮ್ಯಾಜಿಕ್ಗೆ ಮಾತ್ರ ಮೀಸಲಾಗಿರುವ ಬೃಹತ್ ಮ್ಯಾಜಿಕ್ ಅಕಾಡೆಮಿಯ ನೆಲೆಯಾಗಿದೆ. ಮ್ಯಾಜಿಕ್ನ ನೋಡೋದು ಎಲ್ರಿಗೂ ಇಷ್ಟ. ನೋಡೋದಷ್ಟೇ ಅಲ್ಲ, ಅದನ್ನು ಕಲಿಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅದೇ ಥರ ನನಗೂ ಇದೆ. ಇದನ್ನೆಲ್ಲ ಪೂರೈಸೋಕ್ಕೆ ಅಂತಲೇ ಇಲ್ಲೊಂದು ಮ್ಯಾಜಿಕ್ ಅಕಾಡೆಮಿ ಇದೆ. ಒಳಗೋಗಿ ಆ ಮ್ಯಾಜಿಕ್ನ ಹೇಗೆ ಹೇಳ್ಕೊಡ್ತಾರೆ, ಅದು ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಆ ಟ್ರಿಕ್ಸ್ಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಜಿಕ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ದೆಮ್. ಸೈಲೆಂಟಾಗಿ ಹೋಗಿ ಕೂತ್ಕೊತೀನಿ. ಅವ್ರು ಏನು ಹೇಳ್ಕೊಡ್ತಾರೆ ನೋಡ್ಬಿಟ್ಟು, ಆದರೆ ನಾನು ಸ್ವಲ್ಪ ಕಲಿತೀನಿ. ಕ್ಲಾಸ್ ರೂಮ್ನ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ನಮಗೆ ಕಾಣಿಸಿದ್ದು ಅಧ್ಯಾಪಕರು ಕಲಿಸುತ್ತಿದ್ದ ಪಾಠವನ್ನ തദേക ചിത്തದಿಂದ ನೋಡುತ್ತಿರುವ വിദ്യാർത്ഥിಗಳು. സ്നാപ്പ് ചെയ്ത് നോക്കുമ്പോൾ ബോൾ അതിനകത്ത്. അതിന് ശേഷം ബോൾ എടുത്ത് എൻ്റെ പോക്കറ്റിനകത്ത് നിക്ഷേപിക്കുകയാണ്. ശ്രദ്ധിക്കുക, ആ ബോൾ എടുത്ത് എൻ്റെ പോക്കറ്റിനകത്ത് ശ്രദ്ധിച്ചറിയാം ബോൾ. യെസ്, ബോളില്ല. ഇതിനടയ്ക്കുന്നു. സ്നാപ്പ് ചെയ്ത് കൈ കൊണ്ടൊന്ന് സ്നാപ്പ് ചെയ്തിട്ട് നോക്കുമ്പോൾ ആ ബോൾ അതിനകത്ത്. വീണ്ടും കൈ കൊണ്ട് അതിനെ ഒന്ന് എടുത്ത് വാ. ഇത് മ്യാജിക് കൺകെട്ടെന്ന് പറയും. നിങ്ങളുടെ കണ്ണ് കെട്ടി ചെയ്യുന്നൊരു മ്ಯಾಜಿಕ್ಕಾയിരുന്നു. ಅಧ್ಯಾಪಕರು ಮ್ಯಾಜಿಕ್ನ ಅದೇನೇನೋ ಸೂತ್ರಗಳನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುತ್ತಿರುವುದು ನಮಗೆ ಕಂಡುಬಂತು. ವಿಶೇಷ ಅಂದ್ರೆ ಆ ತರಗತಿಯಲ್ಲಿ ಎಲ್ಲ ವಯಸ್ಸಿನ ಹೆಣ್ಣು ಗಂಡು ಎನ್ನದೇ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡಿ ಮ್ಯಾಜಿಕ್ ಕಲಿತಾ ಇದ್ರು. ಪ್ರಾತ್ಯಕ್ಷಿಕೆ ನಂತರ ವಿದ್ಯಾರ್ಥಿಗಳು ಕೂಡ ಕಲಿತ ಮ್ಯಾಜಿಕ್ ಮಾಡಿ ತೋರಿಸಬೇಕು. ಹಾಗೆ ಮ್ಯಾಜಿಕ್ ಟ್ರಿಕ್ಗಳನ್ನ ಕೇವಲ ಬಾಯಿ ಮಾತಲ್ಲಷ್ಟೇ ಅಲ್ಲ, ಸ್ವತಃ ತಾವು ಮಾಡಿ ವಿದ್ಯೆ ಅರಗಿಸಿಕೊಳ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಸುಮಾರು 3 ತಿಂಗಳಿಂದ ನಾನು ಇಲ್ಲಿ ಮ್ಯಾಜಿಕ್ ಕಲಿತಿದ್ದೀನಿ. ಒಳ್ಳೆ ಸ್ಟೇಜ್ ಮ್ಯಾಜಿಕ್ ಟ್ರಿಕ್ಸ್ಗಳನ್ನು ದೊಡ್ಡ ಮ್ಯೂಜಿಷಿಯನ್ಸ್ಗಳು ಬಂದು ಹೇಳ್ಕೊಡ್ತಾರೆ. ಮ್ಯಾಜಿಕ್ ಅನ್ನೋದು ಒಂದು ಅದ್ಭುತವಾದ ಕಲೆ. ಜನಗಳ ಮುಂದೆ ಮಾಡಿ ರಂಚೋಕೆ ನನಗೆ ತುಂಬ ಇಷ್ಟ. ಆ ಕಾರಣದಿಂದ ನಾನು ಇಲ್ಲಿ ಬಂದು ಮ್ಯಾಜಿಕ್ನ ಕಲಿತಿದ್ದೀನಿ. ಸ್ಕೂಲ್ನಲ್ಲೆಲ್ಲ ಸಣ್ಣ ಪುಟ್ಟ ಮ್ಯಾಜಿಕ್ಗಳನ್ನು ಮಾಡ್ತಿರ್ತೀನಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಕಿಲ್ಸ್ ಅನ್ನ ತೋರಿಸ್ತಾ ಇದ್ರು. ಕೊನೆಯಲ್ಲಿ ನಮ್ಮ ಶರತ್ಗೂ ಕೂಡ ಕಲಿತ ಮ್ಯಾಜಿಕ್ ಅನ್ನ ರಿಪೀಟ್ ಮಾಡೋಕೆ ಹೇಳಲಾಯಿತು. ಈ ಟ್ರಿಕ್ ನಾನೊಂದ್ಸತಿ ಮಾಡಿ ತೋರಿಸ್ತೀನಿ, ಅದು ಹೇಗೆ ಮಾಡಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಫ್ಲಾರ್ನ ನೀಟಾಗಿ ಎಲ್ಲೋಯ್ತು. ಸೊ ಈಗ ಬರುತ್ತೆ. ಇದ್ರ ಟ್ರಿಕ್ ಹೆಂಗ್ ಗೊತ್ತಾ, ಇದರಲ್ಲಿ ಒಂದು ಲಿವರ್ ಇದೆ. ನನ್ನ ಥಂಬ್ ಫಿಂಗರ್ ಅಲ್ಲಿ ಈ ಲಿವರ್ನ ಇಟ್ಕೊಂಡಿರ್ತೀನಿ. ಸೊ ಇದು ಡೌನ್ ಆ್ಯಂಡ್ ಅಪ್. ಸೊ ಫ್ಲವರ್ನ ಮಾಯ ಮಾಡಬೇಕಾದ್ರೆ ಹೋಲ್ಡ್ ಮಾಡಿ ಸ್ಲೋ ಆಗಿ ಕವರ್ ಮಾಡ್ತೀವಿ. ಬಟ್ ಇನ್ಫ್ಯಾಕ್ಟ್ ನಾವೇನು ಇಟ್ಕೊಳ್ಳಲ್ಲ, ಮಾಯ ಆಯಿತು. ಇವಾಗ ಗಾಳಿಲಿ ಹಾಗೆ ಹಿಡ್ದು ನೀಟಾಗಿ ತರಬೇಕಾದ್ರೆ ಈ ಲಿವರ್ನ ಸ್ಲೋ ಆಗಿ ಪುಷ್ ಅಪ್ ಮಾಡ್ತೀನಿ. ಸೊ ಪುಷ್ ಮಾಡ್ತಾ 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 ಹಾಗೆ ಕೈ ತೆಗೆದ್ರೆ ಫ್ಲವರ್ ಬಂದಿದೆ. ಸೊ ದಟ್ಸ್ ದ ಟ್ರಿಕ್. ಮ್ಯಾಜಿಕ್ನ ಮೂಲ ವಿಷಯ ಎಂದರೆ ಪ್ರೇಕ್ಷಕರನ್ನು ಹಾದಿ ತಪ್ಪಿಸೋದು. ಅಂದರೆ ಮೂಲ ವಸ್ತುವಿನಿಂದ ಪ್ರೇಕ್ಷಕರ ಗಮನ ಮತ್ತೊಂದು ಕಡೆ ಹೋಗುವಂತೆ ಮಾಡಿ ಕಣ್ತಪ್ಪಿಸಿ ನೋಡುಗನಲ್ಲಿ ಆಶ್ಚರ್ಯ ಮೂಡಿಸೋದು. ಮನುಷ್ಯನ ತರ್ಕದ ಮತ್ತು ದೃಷ್ಟಿಯ ಮಿತಿಯನ್ನ ಬಳಸಿಕೊಂಡು ಆಟವಾಡುವುದು ಜಾದೂಗಾರನಿಗೆ ಒಲಿದಿರುತ್ತೆ. ಸಾಮಾನ್ಯವಾಗಿ ಪ್ರೇಕ್ಷಕನ ಮನಸ್ಸು ಒಂದು ಬಾರಿ ಒಂದೇ ವಿಷಯದ ಕಡೆಗೆ ಕೇಂದ್ರೀಕೃತವಾಗಿರುತ್ತೆ. ಇದನ್ನ ಮ್ಯಾಜಿಕ್ ಮಾಡುವವರು ತಮ್ಮ ಲಾಭವಾಗಿ ಬಳಸಿಕೊಂಡು ಪ್ರೇಕ್ಷಕರ ತಲೆಯಲ್ಲಿ ತಪ್ಪು ಕಲ್ಪನೆಯನ್ನ ಹುಟ್ಟುಹಾಕ್ತಾರೆ ಹಾಗೂ ಒಂದು ರೀತಿ ಅವರನ್ನ ಮಿಸ್ಲೀಡ್ ಮಾಡ್ತಾರೆ ಎನ್ನಬಹುದು. ಹೀಗೆ ನಮ್ಮನ್ನ ಮಿಸ್ಲೀಡ್ ಮಾಡಿ ನಮ್ಮೆದುರು ಒಂದು ಅದ್ಭುತ ಲೋಕವನ್ನ ಸೃಷ್ಟಿಸಿ ರಂಜನೆ ಕೊಡುವುದೇ ಜಾದೂಗಾರರ ಕೆಲಸ. How many days does it take to practice all these things, sir? പ്രാക്ടീസിന് വേണ്ടി 3 കാര്യങ്ങളുണ്ട് പ്രധാനമായിട്ട്. 1 പ്രാക്ടീസ്, 2 പ്രാക്ടീസ്, Practice. 3 പ്രാക്ടീസ്. Practice, only practice, 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 only practice.
ಮೆಜಿಷಿಯನ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಬೇಕಾಗಿರೋದೇನು ಅಂದರೆ ಎಕ್ಸ್ಪ್ರೆಷನ್, ಅಂದರೆ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋ ಎಕ್ಸ್ಪ್ರೆಷನ್. ಸರ್ ಸೂಪರ್ ಎಕ್ಸ್ಪ್ರೆಷನ್ ನೋಡೋ ಪಂಡ್ರಿಂಗೋ ಸರ್, ಅದ ಪತಿ ಸೋಲಿಂಗೋ ಸರ್. ಪ್ರತ್ಯೇಕ ಕ್ಲಾಸ್ നമ്മുടെ ഒരു ನಾವು ಆಶ್ಚರ್ಯವನ್ನ ವ್ಯಕ್ತಪಡಿಸಬೇಕಾದ್ರೆ ಆಶ್ಚರ್ಯದ ಭಾವ, ಭಯವನ್ನ ಭಯದ ಭಾವ, ಹಾಗೆ ದುಃಖವನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ಬೇಕಾಗತ್ತೆ. ആ എക്സ്പ്രഷൻ മുഖത്ത് വരണം. ಅದು ಅದು ಪಣ್ಣಿ ಕಾಟುಂಗ ಸರ್. ഇത് ചെയ്യുന്ന ವಾವ್, ನೈಸ್. ഇത് എക്സ്പ്രഷൻ. ಒಬ್ಬ ಜಾದುಗಾರ ಕೇವಲ ತಂತ್ರಗಳನ್ನು ಜಾದುವನ್ನು ಮಾಡುವುದರಲ್ಲಿ ಮಾತ್ರ ಪ್ರಾವೀಣ್ಯತೆ ಹೊಂದಿದರೆ ಸಾಲದು, ಅವನೊಬ್ಬ ಅತ್ಯುತ್ತಮ ನಟ ಕೂಡ ಆಗಿರಬೇಕು. ಅವನ ನಟನೆ, ಎಕ್ಸ್ಪ್ರೆಷನ್, ಮಾತಿನ ಟ್ರಿಕ್ ಇವೆಲ್ಲವೂ ಪ್ರೇಕ್ಷಕರಲ್ಲಿ ಭ್ರಮೆ ಹುಟ್ಟು ಹಾಕುವಂತಿರಬೇಕು. ಒಬ್ಬ ಉತ್ತಮ ನಟನಾಗುವ ಜಾದುಗಾರನೇ ವೀಕ್ಷಕರಲ್ಲಿ ಈ ಟ್ರಿಕ್ ನಿಜ, ಇದು ಯಾವುದೋ ಭ್ರಮೆಯಲ್ಲ ಎಂದು ಜಾದೂ ನಗರಿಯನ್ನ ಸೃಷ್ಟಿಸುತ್ತಾನೆ. ಹೀಗೆ ಸೃಷ್ಟಿಸಲು ಅವನು ಮೊದಲು ತಾನು ತನ್ನ ವಿದ್ಯೆಯನ್ನು ನಿಜವೆಂದೇ ಭಾವಿಸಬೇಕು. உங்களுக்கு பிரகாரம் நான் மெஜிஷியன் ஆகலாமா? ಮ್ಯಾಜಿಕಲ್ നല്ലൊരു ഭാവിയുണ്ട്. ಎಕ್ಸ್ಪ್ರೆಷನ್ ಓಡ ಪಂಡ್ರದು ನಾ ಪಡ್ಲಾಮಾ ಸರ್? Yes. ಥ್ಯಾಂಕ್ ಯು ಸರ್. ಸೊ ನಾನು ಮೆಜಿಷಿಯನ್ ಆಗ್ಬೋದು ಅಂತ ನಮ್ಮ ಸರ್ ಹೇಳಾಯ್ತು. ಸೊ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡಿ ಮೆಜಿಷಿಯನ್ ಆಗ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್, ಸಾರಿ ಟು ಡಿಸ್ಟರ್ಬ್ ಯುವರ್ ಕ್ಲಾಸ್ ಅಗೇನ್. ಯರ್ ಅ ಮೆಜಿಷಿಯನ್, ನಿಮಗೆ ಒಂದು ಗಿಫ್ಟ್ ತಂದಿದ್ದೀನಿ, ಕಣ್ಮುಚ್ಕೊಳ್ಳಿ. ಆಗಲೇ ಬಾಲ್ ಇಸ್ಕೊಂಡಿದ್ದೆ, ಕೊಡೋದಿರುತ್ತೆ. ಓಕೆ ಸರ್, ಥ್ಯಾಂಕ್ಸ್ ಅಲ್ಲ. ಸರ್ಕಸ್ ಮಾಡಿ ನೀವು. ನೈಸ್. ಮ್ಯಾಜಿಕ್ ಅಕಾಡೆಮಿಯನ್ನ ಸುತ್ತಿ ಬಂದಾಯ್ತಲ್ಲ, ಈಗ ನಮ್ಮ ಮುಖ್ಯ ಗುರಿ ಜಾದೂಗಾರಿಕೆಯನ್ನ ತೋರಿಸೋ ಸ್ಥಳ ಮ್ಯಾಜಿಕ್ ಪ್ಲಾನೆಟ್. ಅಲ್ಲಿ ವಿಶ್ವ ದರ್ಜೆಯ ಅನೇಕ ಜಾದೂಗಾರರ ಜೊತೆಗೆ ಉತ್ಕೃಷ್ಟ ಮಟ್ಟದ ಜಾದೂ ಪ್ರದರ್ಶನವನ್ನು ಒಟ್ಟಿಗೆ ಕಾಣಬಹುದು. ನಾನೀಗ ಮ್ಯಾಜಿಕ್ ಅಕಾಡೆಮಿಯಿಂದ ಮ್ಯಾಜಿಕ್ ಪ್ಲಾನೆಟ್ಗೆ ಬಂದಾಯಿತು. ಇದು ಪಬ್ಲಿಕ್ಗೆ ಮ್ಯಾಜಿಕ್ ಶೋ ತೋರ್ಸೋಕ್ಕೆ ಅಂತಲೇ ಇರೋ ಜಾಗ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಷ್ಟು ಖುಷಿಯಾಗಿ ಒಳಗೋಗ್ತಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಜಿಕ್ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂತ. ಒಳಗಡೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ, ಅದೇನು ಅಂತ ನೋಡೋಣ. ಇದೊಂದು ಮಾಂತ್ರಿಕ ಜಗತ್ತು. ಇಲ್ಲಿ ಎಲ್ಲರಿಗೂ ಮ್ಯಾಜಿಕ್ಗೆ ಮುಖ್ಯ ಮನರಂಜನೆ. ಈ ಮ್ಯಾಜಿಕ್ ಪ್ಲಾನೆಟ್ನ ಕ್ಯಾಂಪಸ್ನಲ್ಲಿ ಎಲ್ಲಿ ನೋಡಿದ್ರೂ ಜಾದೂಗಾರರು ತಮ್ಮ ವಿದ್ಯೆಯಲ್ಲಿ ತಲ್ಲೀನರಾಗಿರೋದು ಕಂಡುಬರುತ್ತೆ. ಈ ವಿಶೇಷ ಮ್ಯಾಜಿಕ್ ಪಾರ್ಕ್ನ ಪ್ರತಿ ದಿಕ್ಕಿನಲ್ಲೂ ಮಕ್ಕಳ ಮನಸ್ಸನ್ನು ಸೆಳೆಯುವ ರಚನೆಗಳು, ಸಂಗೀತಗಳು. ಹಾಯ್, ಇದು ಯಾರು ಅಂತ ಗೊತ್ತಾಗ್ತಿದ್ಯಾ? ದ ಫೇಮಸ್ ಹ್ಯಾರಿ ಪಾಟರ್. ಇದು ಮ್ಯಾಜಿಕ್ ಪ್ಲಾನೆಟ್ನ ಬ್ರ್ಯಾಂಡ್ ಅಂಬಾಸಿಡರ್. ಅದಕ್ಕೆ ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಮಾಡೋಕ್ಕೆ ಅಂತ ನಿಂತಿದ್ದಾರೆ. ಹಾಯ್ ಹ್ಯಾರಿ, ಹೌ ಆರ್ ಯು? ಯಾವ್ದಾದ್ರು ಮ್ಯಾಜಿಕ್ ಮಾಡಿ ತೋರಿಸ್ತೀರಾ ನನಗೆ? ಮ್ಯಾಜಿಕ್ ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಮುಂದೆ ಹೋಗೋಣ. ಬಾಯ್ ಬಾಯ್ ಹ್ಯಾರಿ. ಈ ಸುಂದರ ಮ್ಯಾಜಿಕ್ ಪ್ಲಾನೆಟ್ ಗ್ರೇಟ್ ಜಾದೂಗಾರರಾದ ಮಿಸ್ಟರ್ ಗೋಪಿನಾಥ್ ರವರ ಕನಸಿನ ಕೂಸು. ಗೋಪಿನಾಥ್ ಅವರು ಕೇರಳದ ಜಾದೂ ಪಿತಾಮಹರಾದ ಪ್ರೊಫೆಸರ್ ವಾಯುಕುಡುಂ ನೀಲಕಂಠನ್ ನಂಬೂದರಿ ಅವರ ನೆಚ್ಚಿನ ಶಿಷ್ಯ. ಈ ಮ್ಯಾಜಿಕ್ ಪ್ಲಾನೆಟ್ ಮತ್ತು ಮ್ಯಾಜಿಕಲ್ ಅಕಾಡೆಮಿಯ ಫೌಂಡರ್ ಗೋಪಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮುಂಚೂರು ಮಾತಾಡೋಣ. ಹಾಯ್ ಸರ್. ಐ ಆಮ್ ಸರ್. ಐ ಆಮ್ ಗುಡ್ ಸರ್. You want to see a magic? ಎಸ್ ಸರ್. Show your hand. How many coins are here? 3, 3 coins. Now how many coins are here? 1, 1, 2. right? And this is the second coin and this is third coin. Yes. This coin put into my pocket. How many Yes. coins are here? 2. See, 1, 2, 3. Yep, I'll show it again. This is the first coin and here is the second coin. 2 coins. Yes. Yeah, 1, 2. And this is the third coin got my pocket. Yes. Now let's see. Two. 1, 2. And ಇಂಟ್ರೊಡಕ್ಷನ್ ಅಲ್ಲಿ ಫೈನು. that is last time. This is the first coin and here is the second coin. 2 coins are here. Sir. These 2 coins in this hand Yes. and the third coin into my pocket. Now Okay. how many coins are here? Tell me. 2. 2. Yes. So that. Thank you so much. ಇಂಟ್ರೊಡಕ್ಷನ್ ಅಲ್ಲೇ ಮ್ಯಾಜಿಕ್ ತೋರಿಸಿ ಮೋಡಿ ಮಾಡ್ತಿದ್ದಾರೆ. ಗೋಪಿನಾಥ್ ಅವರ ಜಾದೂಗಾರಿಕೆ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸಿತ್ತು.
ಅವರ ಈ ಕೈಚಳಕಕ್ಕೆ ಜನ ಮುಗಿ ಬೀಳ್ತಾರೆ ಅನ್ನೋದು ನಮಗೆ ಅರ್ಥವಾಯಿತು. It's very simple. You can see here a white kerchief, and what I'm doing here, I'm just taking this red kerchief over here, and just I'm placing this red kerchief on top of this white kerchief. Now you can see this kerchief very clearly, and what I'm doing here, I'm just pushing this red kerchief into the white kerchief. Now I'm asking, what is the color of this kerchief? Naturally it's red. You are telling like that. Now I'm just taking this, and when I'm saying foo, you cannot see that kerchief. That is the misdirection. Actually, where is the kerchief? The kerchief here itself. Because when I'm telling the color of that kerchief, you are thinking that I'm changing the color of the kerchief. Right? That is the misdirection. Actually, the silk is here itself. Got it? So that is the misdirection. I want to say that by showing a magic, that's why I'm showing that trick to you. ನಮ್ಮ ಎದುರೇ ನಮ್ಮನ್ನ ಸುಲಭವಾಗಿ ಮಿಸ್ಲೀಡ್ ಮಾಡಿ ತಮ್ಮ ಕೈಚಳಕ ಹಾಗೂ ಜಾದುವಿನ ಮೊದಲ ಹೆಜ್ಜೆಯನ್ನ ತೋರಿಸಿಕೊಟ್ಟ ಗೋಪಿನಾಥರನ್ನ ನೋಡಿದ ಮೇಲೆ ನಮಗೆ ಅನಿಸಿದ್ದು ಒಂದೇ, ಲೆಜೆಂಡ್ ಆಫ್ ಮಿಸ್ ಡೈರೆಕ್ಷನ್ ಅಂದ್ರೆ ಅದು ಗೋಪಿನಾಥ್. ಗೋಪಿನಾಥರ ಈ ಮ್ಯಾಜಿಕ್ ಟ್ರಿಕ್ ಗಳನ್ನ ನೋಡಿ ಮ್ಯಾಜಿಕ್ ಪ್ಲಾನೆಟ್ ನ ನೋಡೋಕೆ ನಾವು ತುಂಬಾ ಎಕ್ಸೈಟ್ ಆಗಿದ್ವಿ. Actually, this magic planet is a dream. I don't know how it happened. About 10 years back, I got a dream that a place, all magic is happening. A place people can see different types of magic. That dream came to my mind, and the government land is allotted for a magic academy. And we started dreaming a lot again and again, and we made this dream in this beautiful area, and now lots of people are coming every day in the morning, and they are watching different types of magic. ಇಲ್ಲಿ ನಮ್ಮನ್ನ ಮೊದಲು ಸ್ವಾಗತಿಸಿದ್ದು ಹಿಸ್ಟರಿ ಆಫ್ ಮಿಸ್ಟ್ರಿ ಜಾದುವಿನ ಹೊಸ ಪ್ರಪಂಚವನ್ನೇ ಮುಂದಿಡುವ ಮ್ಯೂಸಿಯಂ. ಇದೆ ಹಿಸ್ಟ್ರಿ ಆಫ್ ಮಿಸ್ಟ್ರಿ. ಮ್ಯಾಜಿಕ್ ಅನ್ನೋದು ಹೇಗೆ ಶುರು ಆಯಿತು, ಅದು ಎಲ್ಲಿಂದ ಶುರು ಆಯಿತು, ಮ್ಯಾಜಿಕ್ ಅನ್ನೋ ವರ್ಡ್ಗೆ ಅರ್ಥ ಏನು, ಇದರೆಲ್ಲದ್ರ ಬಗ್ಗೆ ಡೀಟೇಲು ಒಳಗಡೆ ಇದೆಯಂತೆ. ಬನ್ನಿ ಹೋಗಿ ನೋಡೋಣ. ಯುರೋಪಲ್ಲಿ ಫಾಲೋ ಮಾಡ್ತಾ ಇದ್ದಂಥ ಕಪ್ಸ್ ಅಂಡ್ ಬಾಲ್ಸ್ ಅನ್ನೋ ಮ್ಯಾಜಿಕ್ ಈಗಲೂ ಫೇಮಸ್. ಅದನ್ನ ಕ್ಲಾಸಿಕ್ ಮ್ಯಾಜಿಕ್ ಅಂತ ಸಹ ಕರೀತಾರೆ. ಈಗ ಈ ಕಾಸ್ಟ್ಯೂಮ್ ಏನು ನೋಡ್ತಾ ಇದ್ದೀವಿ ಇದನ್ನ ಈಗಲೂ ಫಾಲೋ ಮಾಡ್ತಾರೆ. ಇದನ್ನ ಫಸ್ಟು ಕೇರಳದಲ್ಲಿ ಮಾಡ್ತಿದ್ರಂತೆ, ಚಪ್ಪುಂ ಪಂದುಂ, ಅದು ಕೇರಳ ವರ್ಡ್. ಸೊ ಇಟ್ಸ್ ಅ ಮ್ಯಾಜಿಕ್ ವಿತ್ ದ ಬಾಲ್ ಆ್ಯಂಡ್ ಕಪ್. ನಾವು ಇಲ್ಲಿಂದ ಹೋಗ್ತಿರೋದು ಇಂಡಿಯನ್ ಹಿಸ್ಟ್ರಿ ಆಫ್ ಮ್ಯಾಜಿಕ್. ಇಂಡಿಯಾದಲ್ಲಿ ಮ್ಯಾಜಿಕ್ ಹೆಂಗೆ ಮಾಡ್ತಿದ್ರು, ಅದು ಹೇಗೆ ಶುರು ಆಯಿತು ಅಂತ ಇಲ್ಲಿ ನೋಡ್ಬೋದು. The magic born from here, our motherland, India. And from India has a very good tradition in the world of magic. This is the original land of magic. But after the British people, after the freedom, they took all the books of magic from our country, and our magic came down. So the aim of this magic planet to regain the power of that magic. We want to rebuild the power of Indian magic once again. That's why we started this magic planet, and it's happening now. Now the world magic is looking to Kerala, to Trivandrum, to Magic Planet, and they are watching what's happening here. That's the positive energy we are getting from different parts of the world. ಈ ಕಂಪ್ಲೀಟ್ ಸೆಟಪ್ನ ನೋಡಿದ್ರೆ ರಾಜಸ್ಥಾನ್ ಫೀಲಲ್ಲಿದೆ. ಹೌದು, ಈ ಮ್ಯಾಜಿಕಲ್ ಆ್ಯಕ್ಟ್ ಬಂದ್ಬಿಟ್ಟು ಸ್ನೇಕ್ ಚಾಮರ್ಸ್ ಅಂದ್ಬಿಟ್ಟು ರಾಜಸ್ಥಾನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸ್ನೇಕ್ ರೂಪದಲ್ಲಿ ರೋಪ್ ಇದೆ. ಇದನ್ನ ಆಗಿನ ಕಾಲದಿಂದ ಹಿಡಿದು ಈಗಲಿನ ತನಕ ಫಾಲೋ ಮಾಡ್ತಾನೆ ಇದ್ದಾರೆ. ಒನ್ ಆಫ್ ದ ಫೇಮಸ್ ಮ್ಯಾಜಿಕ್. ಇದು ಹಿಸ್ಟ್ರಿ ಆಫ್ ಮಿಸ್ಟ್ರಿಯ ಲಾಸ್ಟ್ ಸ್ಟ್ಯಾಚ್ಯೂ, PC ಸರ್ಕಾರ ಅವ್ರದ್ದು, ದ ಫೇಮಸ್ ಇಂಡಿಯನ್ ಮ್ಯೂಸಿಷಿಯನ್. ನಾವು ನೋಡ್ಬೋದು ಆ ಬಿಂದಿಗೆಯಿಂದ ನೀರು ಸುರಿತಾನೆ ಇರುತ್ತೆ. ಕೆಳಗಡೆ ಇರೋಂಥ ಪಾತ್ರೆ ತುಂಬದೇ ಇಲ್ಲ. ಅದನ್ನು ಅಕ್ಷಯ ಪಾತ್ರೆ ಅಂತಾನೆ ಅನ್ಬೋದು. ಬಟ್ ಬಿಂದಿಗೆಯಲ್ಲಿ ನೀರು ಖಾಲಿನೇ ಆಗಲ್ಲ. ಇಂಥ ಒಂದು ಮ್ಯಾಜಿಕ್ನ ಲೈವ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರಂತೆ.
ಮ್ಯಾಜಿಕ್ ಹಿಸ್ಟರಿಯನ್ನ ತಿಳಿದ ನಮಗೆ ಇದರ ನಿಜವಾದ ಸತ್ವ, ಆತ್ಮದಂತಿರುವ ಜಾದೂಗಾರರನ್ನ ಕಣ್ಣಾರೆ ಕಾಣುವ ಹಂಬಲ ನಮ್ದು. ಅಫ್ಕೋರ್ಸ್ ಅವರೇ ತಾನೆ ಮ್ಯಾಜಿಕ್ ಪಾರ್ಕ್ನ ಪ್ರಮುಖ ಅಂಗ. ಈ ಪಾರ್ಕ್ನಲ್ಲಿ ಹಲವಾರು ಬಗೆಯ ಮ್ಯಾಜಿಕ್ ಮಾಡುವ ಮ್ಯೂಜಿಷಿಯನ್ಸ್ ಇದ್ದಾರೆ. ಬನ್ನಿ ಒಬ್ಬೊಬ್ಬರನ್ನಾಗಿ ಅವರೆಲ್ಲರನ್ನೂ ಭೇಟಿಯಾಗೋಣ ಮತ್ತು ಉಸಿರು ಬಿಗಿ ಹಿಡಿದು ನೋಡಬೇಕಾದಂಥ ಮ್ಯಾಜಿಕ್ ಈಗ ನಿಮ್ಮ ಮುಂದೆ ಇಡಲಿದ್ದೇವೆ. Hi. Would you like to see some magic here? Yes, of course. Okay. You can even write today's date. Okay. I'll write today's date. Yes, but now here's the point. Now I cannot duplicate the card. No. Done. So I'm going to take this card very slowly. I'm going to take this card. Take out half second. Okay. Just keep it. Just snap. Set of card. Okay. Yes. I'm going to do it very slowly. Center and still notice in top. Okay. Now you can Okay. help me. Just hold this card and push with the help of this card. Push it inside. Very good. Very good. Okay. If you just do it, it comes to stop. But sometimes, you know why it is not coming to the top? No. Because you are holding the card. Can you see the card? No. Can you see the card? No. Now I'll try to find without looking this time. Okay? Just say yes or no. Say right or wrong. Okay? Just say yes or no. See the card? No. No, right? See the card? Hey. No. 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 What happened? You okay? Yo! ನಿಜಲ್ಲಿ ಮ್ಯಾಜಿಕ್ ಅಲ್ಲ ಬೇರೆನೋ. Thank you very much. I think you would like to take this in home, right? No, no, I'm fine. You can keep that. You're doing a great job and it was a fantastic show. Hats off to you. Thank you very much. Thanks a lot. ಅಲ್ಲಿಂದ ನಾವು ಒಂದು ಮ್ಯಾಜಿಕ್ ಶೋಗೆ ಹೋದ್ವಿ. ಒಂದು ಕಾಲದಲ್ಲಿ ಭಾರತವನ್ನ ಜಾದೂ ವಿದ್ಯೆಯಲ್ಲಿ ಮೀರಿಸೋರಿರ್ಲಿಲ್ಲ. ಇಂದ್ರಜಾಲದ ಆ ಸ್ವರ್ಣ ಯುಗ ಮತ್ತೆ ಮರಳಿ ಬರಲಿ ಅನ್ನೋದೇ ನಮ್ಮ ಆಸೆ.